ಇದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತ. ಇದು ಏನಪ್ಪ, ಶೂಟಿಂಗ್ ಸ್ಟಾರು ಇದೇ ಥರ ಇತ್ತು, ಇವಾಗ ಇವರು ಇದೇ ಥರದ ಕ್ಯಾಂಡಲ್ ತೋರಿಸಿ ಮತ್ತೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತಿದ್ದಾರಲ್ಲ, ಇದು ಏನಂತೇಳಿ ಗೊತ್ತಾಗಲ್ಲ ಅಲ್ಲ. ಇವಾಗ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಶೂಟಿಂಗ್ ಸ್ಟಾರ್ ನಮ್ಗೆ ಎಲ್ಲಿ ಸಿಕ್ತಿತ್ತು? ಶೂಟಿಂಗ್ ಸ್ಟಾರ್ ನಮಗೆ ಮೇಲ್ಗಡೆ ಸಿಕ್ತಿತ್ತು, ಆಯ್ತಾ. ಇದು ಇನ್ವರ್ಟೆಡ್ ಹ್ಯಾಮರ್ ನಮಗೆ ಕೆಳಗಡೆ ಸಿಗ್ತದೆ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ನಾ ಚಿತ್ರ ನಿಮಗೆ ಗೊತ್ತಾಗ್ಲಿ ಅಂತೇಳಿ ಇಲ್ಲೊಂದು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ, ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಏನಾಯಿತು, ಮಾರ್ಕೆಟು ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಿತ್ತು. ಬಿದ್ದಾಗ ಒಂದು ಸಪೋರ್ಟ್ ಏರಿಯಾಕ್ಕೆ ಅಪ್ರೋಚ್ ಮಾಡಿ ಅಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಅಂದರೆ ದೊಡ್ಡ ಕಾಲು ಸಣ್ಣ ಬಾಡಿ, ಇದು ಇನ್ವರ್ಟೆಡ್ ಹ್ಯಾಮರ್ ಥರ ಮಾಡಿ ಅಲ್ಲಿಂದ ಮೇಲ್ಗಡೆ ಮೂಮೆಂಟ್ ಕಂಟಿನ್ಯೂ ಮಾಡ್ತು, ಆಯಿತಾ. ಹ್ಯಾಮರಲ್ಲಿ ಏನು ಮಾಡಿತ್ತು, ಕಾಲ್ ಕೆಳಗೆ ಬಾಡಿ ಮೇಲಿತ್ತು. ಇಲ್ಲೇನಾಯಿತು, ಕಾಲ್ ಮೇಲೆ ಬಾಡಿ ಕೆಳಗಾಗಿದೆ, ಆಯಿತಾ. ಇದು ಒಂದು ಬುಲ್ಲಿಶ್ ಕ್ಯಾಂಡಲೇ. ಕಲರ್ ರೆಡ್ ಇರಲಿ ಗ್ರೀನ್ ಇರಲಿ, ನಿಮ್ಗೆ ಇದರಲ್ಲಿ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಕೆಳಗಡೆ ನಿಮ್ಗೆ ಸಪೋರ್ಟ್ ಏರಿಯಾದಲ್ಲಿ ಸಿಗ್ತಾ ಅದನ್ನು ಬುಲ್ಲಿಶ್ ಅಂತಲೇ ನೀವು ತಗೊಳ್ಬೇಕು, ಆಯಿತಾ. ಈ ಕ್ಯಾಂಡಲ್ ನಮಗೆ ಚಾರ್ಟಲ್ಲಿ ಸಿಗ್ತದಾ ಅಂತೇಳಿ ನೋಡೋಣ ಇವಾಗ. ಇದು ಸಪೋರ್ಟ್ ಏರಿಯಾದಲ್ಲಿ ನೋಡಬೇಕು ಈ ಕ್ಯಾಂಡಲ್ನ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು, ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಅದ್ರ ನಂತರ ಯಾವ ಕ್ಯಾಂಡಲ್ ಫಾರ್ಮ್ ಆಗಿದೆ ನೋಡಿ. ಈ ಕ್ಯಾಂಡಲ್ ಏನ್ ಮಾಡ್ತಿದೆ, ಇಲ್ಲಿ ನೋಡಿ, ಈ ಕ್ಯಾಂಡಲ್ ಮತ್ತೆ ಈ ಕ್ಯಾಂಡಲ್ ಯಾವ ತರ ಫಾರ್ಮ್ ಆಗಿದೆ. ಇದು ಇನ್ವರ್ಟೆಡ್ ಹ್ಯಾಮರ್. ಇದು ಹ್ಯಾಮರ್ ಕೆಳಗಡೆಯಿಂದ ಮೇಲ್ಗಡೆ ಬಂತಲ್ಲ, ಇದು ಕಾಲ್ ಕೆಳಗಡೆ ಇದೆ, ಬಾಡಿ ಮೇಲ್ಗಡೆ ಇದೆ. ಇದರಲ್ಲಿ ಏನಾಯ್ತು, ಕಾಲ್ ಮೇಲ್ಗಡೆ ಇದೆ, ಬಾಡಿ ಕೆಳಗಡೆ ಇದೆ. ನಂತರ ಈ ಕ್ಯಾಂಡಲ್ ನ ಹ್ಯಾಂಗ್ ಟ್ರೇಡ್ ಮಾಡಬೇಕು? ಸಪೋರ್ಟ್ ಏರಿಯಾದಲ್ಲಿ ಈ ಕ್ಯಾಂಡಲ್ ಸಿಕ್ಕಿದ್ರೆ ಹ್ಯಾಮರು ಸಿಕ್ತು, ನಂತರ ಇನ್ವರ್ಟೆಡ್ ಹ್ಯಾಮರ್ ಕೂಡ ಸಿಕ್ತು. ಆವಾಗ ನೀವು ಇನ್ವರ್ಟೆಡ್ ಹ್ಯಾಮರ್ ಮೇಲ್ಗಡೆ ಹೋದಂಗೆ ಪ್ರೈಸ್ ಬೈ ಮಾಡ್ತೀರಾ, ಇದರ ಲೋನ ಸ್ಟಾಪ್ ಲಾಸ್ ಇಟ್ಟು ಇದನ್ನ ಟ್ರೇಡ್ ಮಾಡ್ತೀರಾ. ಟ್ರೇಡ್ ಹ್ಯಾಂಗ್ ಮಾಡ್ತೀರಾ? ಇದು ಸ್ಟಾಪ್ ಲಾಸ್ 5 ರೂಪಾಯಿ ಇದ್ರೆ ಮಿನಿಮಮ್ ನಿಮ್ ಟಾರ್ಗೆಟ್ 10 ರೂಪಾಯಿ ಇರಬೇಕು. ಆ ತರ ನೀವು ಇನ್ವರ್ಟೆಡ್ ಹ್ಯಾಮರ್ ನ ಟ್ರೇಡ್ ಮಾಡ್ತೀರಾ, ಆಯ್ತಾ. ಇವಾಗ ಇನ್ವರ್ಟೆಡ್ ಹ್ಯಾಮರ್ ಕೂಡ ನಿಮ್ಗೆ ಗೊತ್ತಾಗಿರ್ಬಹುದು. ಇನ್ವರ್ಟೆಡ್ ಹ್ಯಾಮರ್ ಹ್ಯಾಂಗ್ ಸಿಗ್ತದೆ ನಿಮ್ಗೆ? ಪ್ರೈಸ್ ಮೇಲ್ಗಡೆಯಿಂದ ಕೆಳಗಡೆ ಬರ್ತಿದ್ದಂಗೆ ಸಪೋರ್ಟ್ ಏರಿಯಾದಲ್ಲಿ ಇದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗ್ತದೆ. ಇನ್ವರ್ಟೆಡ್ ಹ್ಯಾಮರ್ ಅಲ್ಲಿ ನೀವು ಇದ್ರ ಮೇಲ್ಗಡೆ ಬೈ ಮಾಡ್ತೀರಾ, ಇದರ ಲೋನ ಸ್ಟಾಪ್ ಲಾಸ್ ಇಡ್ತೀರಾ. ಪ್ರೈಸ್ ಇದ್ರ ಮೇಲ್ಗಡೆ ಹೋದಂಗೆ ನೀವು ಬೈ ಮಾಡ್ತೀರಾ, ಆಯ್ತಾ. ನೆಕ್ಸ್ಟ್ ಕ್ಯಾಂಡಲ್ ಇದನ್ನ ಕ್ರಾಸ್ ಮಾಡಿದಾಗ ಮಾತ್ರ ನೀವು ಬೈ ಮಾಡ್ತೀರಾ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ತೀರಾ.